ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಗುಡಿ ಹ್ಯಾಪಿ ಬರ್ಡೇ ಗುಡಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ನನ್ನ ಪಾಪುದು ಫಸ್ಟ್ ಬರ್ಡೇ ವಿಡಿಯೋ ಆಗಿರುತ್ತೆ. ನಮ್ಗೆ ಯಾವ ಪ್ಲ್ಯಾನ್ ಸಹ ಇರಲಿಲ್ಲ ಪಾಪುದು ಬರ್ಡೇ ಮಾಡಬೇಕು ಅಂತ, ಬಿಕಾಸ್ ನಾವು ಮುಂಚೆನೇ ಪ್ರಿಪೇರ್ ಆಗಿದ್ವಿ. ನಾವು ಈವನ್ ಕೇಕ್ ಸಹ ಕಟ್ ಮಾಡೋದು ಬೇಡ ಪಾಪು ಬರ್ಡೇಗೆ, ಜಸ್ಟ್ ಟೆಂಪಲ್ ವಿಸಿಟ್ ಮಾಡಿ ಆರಾಮಾಗಿ ಜೊತೆಲೇ 3 ಜನನೂ ಟೈಮ್ ಸ್ಪೆಂಡ್ ಮಾಡೋಣ ಅನ್ನೋದು ನಮ್ಮ ಐಡಿಯಾ ಇತ್ತು. ಮತ್ತು ಅದೇ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ. ಬಟ್ ಬೆಳಗ್ಗೆ ಎದ್ದ ಮೇಲೆ ಪಾಪು ಬರ್ಡೇ ಮಾಡಬೇಕು ಅಂತ ಅವ್ರ ಅಜ್ಜಿ ತಾತ ಫುಲ್ ಹಠ ಮಾಡಿದ್ರು. ನಮ್ಮ ಪಾಮುಂಗೂ ನಾವು ಆಲ್ರೆಡಿ ಫಿಕ್ಸ್ ಮಾಡಿದ್ವಿ, ಇಲ್ಲ ಬರ್ಡೇ ಮಾಡಲ್ಲ, ಏನು ಮಾಡಲ್ಲ, ಕೇಕು ಸಹ ಏನು ಕಟ್ ಮಾಡಲ್ಲ ಅಂತ ನಮ್ಮ ಡ್ಯಾಡಿ ಮಮ್ಮಿಗೂ ಕನ್ವಿನ್ಸ್ ಮಾಡಿದ್ದೆ. ಬಟ್ ನಮ್ಮ ಹಸ್ಬೆಂಡ್ ಅಪ್ಪ ಅಮ್ಮ ಬೆಳಿಗ್ಗೆ ಎದ್ದ ತಕ್ಷಣ ಇಲ್ಲ ಫಸ್ಟ್ ಬರ್ಡೇ ಮಾಡಲೇಬೇಕು ಅನ್ನೋ ಥರ ಹಠ ಮಾಡಿ ಅವರು ಬರ್ಡೇ ಮಾಡೋಕ್ಕೆ ನಾವು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲಿ ಹೋಗ್ತಿದ್ದೀವಿ ನಾವು? ಎಲ್ಲಿ ಹೋಗ್ತಿದ್ದೀವಿ? ತಾತಮ್ಮಗೆ ಹೋಗ್ತಿದ್ದೀವ ನಾವು? ಹಾಂ, ಆಯ್ತಾ ನಿದ್ದೆ ನಿಮ್ಮದು? ಪಾಪದ್ದು ನಿದ್ದೆ ಆಯ್ತಾ? ಇವತ್ತೇನು ಸ್ಪೆಷಲ್ ಡೇ? ನನ್ನ ಮಗನ ಬರ್ಡೇ. ಹೌದಾ, ಅಷ್ಟೇನಾ? ನನಗಷ್ಟೇ ಇವತ್ತು. ಓಕೆ. ನನ್ನ ಹೆಂಡತಿ ಏನೋ ಮಾಡೋಳು ಬೆಳಗ್ಗೆನೆ ಇವತ್ತು. ನಾನು ಇದನ್ನೆಲ್ಲ ಯೂಟ್ಯೂಬ್ಗೆ ಹಾಕ್ತೀನಿ. ಹಾಕು, ಬೆಳಗ್ಗೆ ಸಿಟ್ಟತ್ಸೋಳೆ. ಸೊ ನನ್ನ ಮಗನ ಬರ್ಡೇ ಸ್ಪೆಷಲ್ ಡೇ ಅಷ್ಟೇ ಇವತ್ತು. ಓಕೆ ಬಾಪು, ಅಂಜಿಯ ಸ್ವಾಮಿಗೆ ಹೋಗೋಣ. ಅಂಜಿಯ ಸ್ವಾಮಿಗೆ ಹೋಗೋಣ ಅಪ್ಪು. ಜೇಜಿ ಜೇಜಿ ಅನ್ವಿ, ಎಲ್ಲಿ ಬಂದಿರೋದು ನೀವು? ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಅಲ್ಲ ಈ ದೇವಸ್ಥಾನಕ್ಕೆ ಬರ್ತಿರೋದು ಅನ್ವಿತ್? ಏನು ಮಾಡಿದ್ರಿ ನೀವು? ಸ್ವಲ್ಪ ಇಡಿ. ಎತ್ರಿನಾ ಹೊಡಿರಿ, ಗಂಟೆ ಹೊಡಿರಿ. ಅನ್ವಿ, ಅನ್ವಿ, ಏ ಗುಡಿ, ಏನಿವತ್ತು ಗುಡ್ಡಿದ್ದು ಬರ್ಡೇನಾ? ಗುಡ್ಡಿ ಅವ್ರದ್ದು ಬರ್ಡೇನಾ? ಹಾಂ, ಗುಡ್ಡಿ ಅವ್ರದ್ದು ಬರ್ಡೇನಾ? ನಮ್ಗೆ ಯಾರು ವಿಡಿಯೋ ಮಾಡ್ಕೊಡಲ್ಲ, ಅದಕ್ಕೆ ನಾವೇ ವಿಡಿಯೋ ಮಾಡ್ಕೊತೀವಿ ಅಲ್ವಾ? ಅಲ್ವಾ ಗುಡಿ? ತುಂಬ ವಿಡಿಯೋಸ್ ಮಾಡಬಾರ್ದು ಮುತ್ತು. ಲೈಫ್ ಪ್ರೆಸೆಂಟ್ನ ಎಂಜಾಯ್ ಮಾಡಬೇಕು. ವಿಡಿಯೋಸಲ್ಲಿ ವಿಡಿಯೋ ಮಾಡ್ಕೊಂಡು ಯಾವತ್ತಿಗೂ ಎಂಜಾಯ್ ಮಾಡೋದಲ್ಲ. ಇಲ್ಲ, ನಾವು ಪ್ರೆಸೆನ್ಸು ಎಂಜಾಯ್ ಮಾಡಿ ವಿಡಿಯೋನು ಇಟ್ಕೊಂಡು ನೆಕ್ಸ್ಟ್ ಫ್ಯೂಚರು ಎಂಜಾಯ್ ಮಾಡ್ತೀವಿ, ರೈಟ್? ಫ್ಯೂಚರ್ ಬರ್ತದೆ, ಅದನ್ನು ಎಂಜಾಯ್ ಮಾಡಬೇಕು, ವಿಡಿಯೋ ಇಟ್ಕೊಂಡಲ್ಲ. ಯಾಕಪ್ಪು? ತೀಟೆ ಏನು ಮಾಡ್ತಾವ್ರೆ ಇಲ್ಲಿ ನೋಡಿ, ಏನು ಮಾಡ್ತಾವ್ರೆ? ಕಾಲಲ್ಲಿ ಗೇರ್ ಹಾಕ್ತವ್ರೆ.
ಏನು ಮಾಡ್ತಿರೋದು ತೀಟೆ? ಶಶಿಕುಮಾರ್ ಅವರ ಫೇವ್ರೆಟ್ ಗಾಡ್, ಒನ್ ಆಫ್ ದ ಫೇವ್ರೆಟ್ ಗಾಡ್, ರೈಟ್? ಅಪ್ಪು ಏನು ಮಾಡ್ತಿದ್ದೀರಾ ನೀವು? ಅಪ್ಪು ಕಾಲಲ್ಲಿ ಹಾಕೋದು, ಕೈಯಲ್ಲಿ ತಾನೇ ಹಾಕೋದು? ಹಾಂ, ಹೌದಲ್ವಾ? ಅಲ್ಲೋಡಿ ಅವ್ನು ಪುಷ್ ಮಾಡ್ತಿದ್ರು ನೋಡಿ. ಏ ತಾತಮ್ಮಂಗೆ ಬಂದ್ವಿ ನಾವು. ಅಪ್ಪು ತೆಗ್ದೇ ಬಿಟ್ಟ ನೋಡಿ. ಅಪ್ಪು ಕ್ಲೋಸ್ ಮಾಡಿ, ಅದು ಮಾಡಬಾರ್ದು, ಹಂಗೆ ಮಾಡಬಾರ್ದು. ಕ್ಲೋಸ್ ಮಾಡ್ತೀನಿ ನಾನು. ಇಲ್ಲಿ 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 ಹೆಂಗೆ ಕ್ಲೋಸ್ ಮಾಡೋದು ನಿಮಗೆ ತೋರಿಸ್ಬಾರ್ದು. ಹಾಂ, ಕ್ಲೋಸ್ ಆಯಿತು. ಸಿ ಹೌ ಹಿ ಡಿಡ್. ಅಮ್ಮ ಅಮ್ಮ ಅಪ್ಪು ಏನು ಮಾಡಿದ್ರಿ ನೀವು? ವಾವ್ ಅಪ್ಪು, ಏನು ಮಾಡಿದ್ರಿ ನೀವು? ನೋಡಿ ಓಪನ್ ಮಾಡಿಬಿಟ್ಟು ಹಿಂಗೆ ಕೈ ಇಡೋಕ್ಕೆ. ಏನು ಮಾಡಿದ್ರಿ ನೀವು ಅಪ್ಪು? ಮಾಡಬಾರ್ದಪ್ಪ, ಬಾರಪ್ಪು, ಇದು ತಪ್ಪು. ನೋಡಿ ಅವನು ಏನು ಮಾಡ್ತಿದ್ದ ನೋಡಿ. ಅಪ್ಪು ಅದು ಮಾಡಬಾರ್ದು. ಬನ್ನಿ. ಕ್ಲೋಸ್ಡ್. ಅಪ್ಪು ಆಂಜನೇಯ ಸ್ವಾಮಿ ನಮಸ್ಕಾರ ಮಾಡು. ಬರ್ಡೇ ಪ್ಲ್ಯಾನ್ ಅಂತೂ ತುಂಬ ಸಡನ್ನಾಗೇ ಆಯಿತು. ಸೊ ತುಂಬ ಏನು ಜಾಸ್ತಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ನಮಗೆ ಟೈಮ್ ಸಿಗಲಿಲ್ಲ. ನಾವು ಅವನಿಗೆ ಫ್ರೆಶ್ ಅಪ್ ಎಲ್ಲ ಮಾಡಿಸಿ, ಅವ್ನು ಮಲ್ಕೊಂಡಿದ್ದ, ಅವ್ನು ಎದ್ದೇಳೋ ತನಕ ವೆಯ್ಟ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲೇ ನಮಗೆ ಮಧ್ಯಾಹ್ನ ಆಗೋಗ್ಬಿಡ್ತು. ಸೊ ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಮನೇಲೆಲ್ಲ ಅಡುಗೆಗೆ ಪ್ರಿಪೇರ್ ಮಾಡ್ಕೊಂಡಿದ್ವಿ. ಒಂದು ಸಿಂಪಲ್ ಮೆನ್ಯೂ ಅನ್ನೋದೊಂದು ಪ್ಲ್ಯಾನ್ ಇತ್ತು. ಬಿರಿಯಾನಿ, ಒಂದು ಫ್ರೈ, ಇಲ್ಲ ಒಂದು ಡ್ರೈ ಚಿಕನ್, ಆ ಥರದ್ದು ಒಂದು ಪ್ಲ್ಯಾನ್ ಇತ್ತು. ಸೊ ಅದನ್ನೆಲ್ಲ ಮನೆಯವರೇ ಎಲ್ಲರೂ ಸೇರಿಕೊಂಡು ಪ್ರಿಪೇರ್ ಮಾಡಿದ್ರು. ಆ್ಯಂಡ್ ತುಂಬ ಜನಕ್ಕೂ ಹೇಳೋಕ್ಕಾಗಲಿಲ್ಲ. ಆ್ಯಂಡ್ ಇಲ್ಲಿ ನನ್ನ ಹಸ್ಬೆಂಡ್ ಫ್ಯಾಮಿಲಿ ಏನು ಸರೌಂಡಿಂಗ್ ಇತ್ತು ಅವ್ರಿಗೆ ಮಾತ್ರ ಒಂದು 50 ಮೆಂಬರ್ಸಿಗೆ ಹೇಳಿದ್ವಿ. ಈವನ್ ನಮ್ಮ ಅಪ್ಪ ಅಮ್ಮಗೂ ಸಹ ಹೇಳಿರಲಿಲ್ಲ. ಆ್ಯಂಡ್ ನನ್ನ ತಂಗಿಗೂ ನಾನು ಕರೆದಿರಲಿಲ್ಲ. ಅವಳೇ ಪಾಪ ಬಂದಿದ್ಲು, ಮತ್ತು ಅವ್ಳ ಫ್ರೆಂಡ್ ಮತ್ತು ಅವ್ರ ವೈಫ್ ಸಹ ಬಂದಿದ್ದರು. ಆ್ಯಂಡ್ ಮನೇಲಿರೋ ಪ್ರಾಪ್ಸ್ನೇ ಯೂಸ್ ಮಾಡಿಕೊಂಡು ಸಿಂಪಲ್ಲಾಗಿಯೇ ನನ್ನ ಹಸ್ಬೆಂಡ್, ಬ್ರದರ್ಸ್ ಎಲ್ಲರೂ ಸೇರಿಕೊಂಡು ಡೆಕೋರೇಟ್ ಮಾಡಿದ್ವಿ. ಆ್ಯಂಡ್ ತುಂಬ ಸಿಂಪಲ್ಲಾಗಿಯೇ ಪ್ಲ್ಯಾನ್ ಮಾಡಿಕೊಂಡು ತುಂಬ ಸಿಂಪಲ್ಲಾಗಿಯೇ ಡೆಕೋರೇಟ್ ಮಾಡಿ ತುಂಬ ಸಿಂಪಲ್ಲಾಗಿಯೇ ಬರ್ಡೇ ಅಂತೂ ಮುಗೀತು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅವ್ನ ಬರ್ಡೇ ಗಿಫ್ಟ್ಸ್ ನೋಡಿ ತುಂಬ ಖುಷಿಪಟ್ಟ. ಎಲ್ಲ ಸರ್ಪ್ರೈಸಿಂಗ್ ಆಗೇ ಇತ್ತು. ಅವ್ನ ಗಿಫ್ಟ್ಸು ತುಂಬ ಖುಷಿಪಟ್ಟ. ಗಿಫ್ಟ್ಸ್ ಎಲ್ಲ ನೋಡಿ ತುಂಬ ಎಂಜಾಯ್ ಮಾಡ್ದ. ಆ್ಯಕ್ಚುಲಿ ಅವನ್ನ ನಾವು ಬೆಳಗ್ಗೆ ಮಲಗಿಸಿದ್ವಿ, ಬಿಕಾಸ್ ನೈಟ್ ಅವ್ನು ಕ್ಯಾಂಕ್ರಿ ಆಗಬಾರ್ದು ಅಂತ. ಅವ್ನು ಎಷ್ಟೊತ್ತು ನಿದ್ದೆ ಮಾಡ್ತಾನೋ ಅಷ್ಟೊತ್ತು ನಿದ್ದೆ ಮಾಡಲಿ ಅಂತ. ನಮ್ಮ ಕೆಲಸ ಆಗಿಲ್ಲ ಅಂದರೂ ಪರವಾಗಿಲ್ಲ ಅಂದ್ಬಿಟ್ಟು ಅವ್ನು ನಿದ್ದೆ ಮಾಡೋದಕ್ಕೆ ಟೈಮ್ ಕೊಟ್ವಿ. ಅವ್ನು ಕಂಪ್ಲೀಟ್ ನಿದ್ದೆ ಮಾಡಿ ಎಚ್ಚರಿಕೆ ಆದಮೇಲೆ ನಾವು ಫ್ರೆಶ್ ಅಪ್ ಎಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗಿದ್ದು. ಆ್ಯಂಡ್ ನನ್ನ ತಂಗಿ ಅಂತೂ ಎಷ್ಟು ಬೈದ್ಲು ಅಂದರೆ ನನ್ನ ಇನ್ವೈಟು ಮಾಡಿಲ್ಲ ಅಂತ. ಮತ್ತು ಅವಳೇ ಕೊಚ್ಕೋತಾ ಇದ್ಲು, ನೀನು ಇನ್ವೈಟ್ ಮಾಡೋದೇನು ಬೇಕಾಗಿಲ್ಲ, ಅವ್ನು ನನ್ನ ಮಗ, ಸೊ ನೀನು ಕರೆದಿಲ್ಲ ಅಂದರೂ ನಾನು ಬಂದೇ ಬರ್ತಾಯಿದ್ದೆ, ನನ್ನ ಮಗನ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ನಾನು ಬಂದೇ ಬರ್ತಿದ್ದೆ ಅಂತ ಹೇಳ್ತಾಯಿದ್ಲು. ಆ್ಯಂಡ್ ಅವಳು ಕೇಕೆಲ್ಲ ತೊಗೊಂಡಿದ್ಲು. ಆ್ಯಂಡ್ ಈವನ್ ನಾವು ಒಂದು ಕೇಕ್ ಸಹ ತೊಗೊಂಬಂದಿಲ್ಲ. ಒಂದು ನಮ್ಮ ಹಸ್ಬೆಂಡ್ ಅವ್ರ ತಂಗಿಯವರು ಅವ್ರು ಒಂದು ಕೇಕ್ ತೊಗೊಂಬಂದಿದ್ರು, ಮತ್ತು ನನ್ನ ತಂಗಿ ಒಂದು ಕೇಕ್ ತೊಗೊಂಬಂದಿದ್ಲು.
ಸೊ ನಾವೇನು ಪ್ಲ್ಯಾನ್ ಮಾಡೋಕ್ಕೆ ಚೆನ್ನಾಗಿ ಕೇಕು ಸಹ ಎಲ್ಲ ಏನೋ ಆರ್ಡ್ರ್ ಕೊಡೋಕ್ಕೂ ಆಗಲಿಲ್ಲ. ಅವ್ನು ಹಾಫ್ ಬರ್ಡೇಗೆ ತುಂಬ ಚೆನ್ನಾಗಿಲ್ಲ ಕೇಕ್ ಎಲ್ಲ ನಾವು ಡಿಸೈನ್ಸ್ ಎಲ್ಲ ಹುಡುಕಿ ಇದೇ ಪರ್ಟಿಕ್ಯುಲರ್ ಆಗಿ ಬೇಕು ಅಂದ್ಬಿಟ್ಟು ಎಲ್ಲ ಹಾಫ್ ಬರ್ಡೇಗೆ ಎಲ್ಲ ನಾವು ಪ್ರಿಪೇರ್ ಮಾಡಿಕೊಂಡು ಮಾಡಿದ್ವಿ. ಬಟ್ ಅವ್ನ ಬರ್ಡೇಗೆ ಈವನ್ ನಾವು ಕೇಕ್ ಸಹ ಆರ್ಡ್ರ್ ಮಾಡಿ ಅವ್ನು ನಮಗೆ ಬೇಕಾಗಿರೋ ಥರದ್ದು ಮಾಡಿಸೋದಕ್ಕೆ ಆಗಲಿಲ್ಲ. ಅಷ್ಟು ಅಷ್ಟು ಕಮ್ಮಿ ಟೈಮ್ ಇರೋದ್ರಿಂದ. ಸೊ ಅವರಿಬ್ಬರು ತಂದಿದ್ದ ಕೇಕನ್ನೇ ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ಎಲ್ರದ್ದು ಫೋಟೋ ಸೆಷನ್ ಆಯಿತು, ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಮತ್ತು ಎಲ್ಲರೂ ಊಟ ಎಲ್ಲ ಮಾಡಿಬಿಟ್ಟು ಮತ್ತು ಬೆಳಗ್ಗೆ ಅಂತೂ ಅವನು ಗಿಫ್ಟ್ಸಲ್ಲಂತೂ ಎದ್ದಿದ ತಕ್ಷಣ ಹೆಂಗೆ ಆಟಾಡ್ತಾ ಇದ್ದ ಅದು ನೆಕ್ಸ್ಟ್ ಮಾರ್ನಿಂಗ್ ಅದೆಲ್ಲ ವೀಡಿಯೋದಲ್ಲಿದೆ ಕಂಪ್ಲೀಟಾಗಿ ನೋಡಿ ನೀವು. ನಮ್ಮ ಅಪ್ಪ ಅಮ್ಮನೂ ಸಹ ನಾನು ಇನ್ವೈಟ್ ಮಾಡಿರಲಿಲ್ಲ ಅಂತ ಹೇಳಿದ್ನಲ್ಲ, ಮಧ್ಯಾಹ್ನ ನಾನು ಕಾಲ್ ಮಾಡಿ ಹೇಳಿದೆ ಬನ್ನಿ ಅಂತ. ನಮ್ಮಮ್ಮ ಅಂತೂ ಫುಲ್ ಬೈತಾಯಿದ್ರು ನನಗೆ. ನಾವು ಕೇಳಿದ್ದಕ್ಕೆ ಇಲ್ಲೇ ಕರ್ಕೊಂಡು ಬನ್ನಿ ಅಂತಲೂ ಸಹ ಹೇಳಿದರು. ಅಲ್ಲಿಗೆ ನೀವು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಮಾಡ್ತೀವಿ ಬನ್ನಿ ಅಂತ ನಮ್ಮ ಅಪ್ಪ ಅಮ್ಮನೂ ಕರೆದಿದ್ರು. ಬಟ್ ಇಲ್ಲ, ಎಲ್ಲೂ ಮಾಡೋದು ಬೇಡ, ನಾವು ಜೊತೆಲೇ ಇರೋಣ. ಬಟ್ ನಮ್ಮ ಪ್ಲ್ಯಾನ್ಸ್ ಬೇರೆ ಇತ್ತು. ಜೊತೇಲಿ ಇಟ್ಕೊಂಡು ಹೊರಗಡೆ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅವ್ರಿಗೇನಾದರೂ ಹೆಲ್ಪ್ ಮಾಡೋಣ ಆ ಥರದ್ದೇನೋ ಒಂದು ಪ್ಲ್ಯಾನ್ ಇತ್ತು. ಬಟ್ ಅದು ಯಾವುದೂ ಆಗಲಿಲ್ಲ. ನಮ್ಮಮ್ಮ ಅಂತೂ ಫುಲ್ ಬೈತಾಯಿದ್ರು. ನಮ್ಮಮ್ಮ ನಾನು ಬರಲ್ಲ ಹೋಗು ಹಂಗೆಲ್ಲ ಹೇಳ್ತಾಯಿದ್ರು. ಅಮ್ಮ ನಾನು ರಿಕ್ವೆಸ್ಟ್ ಮಾಡಿದೆ ಪ್ಲೀಸ್ ಅಮ್ಮ ಬನ್ನಿ ಅಂತ. ಆ್ಯಂಡ್ ಆಮೇಲೆ ಅವ್ರು ಎಲ್ಲಿ ಮಿಸ್ ಮಾಡ್ತಾರೆ, ಸುಮ್ಮನೆ ಹಂಗೆ ಹೇಳ್ತಾರೆ ಅಷ್ಟೇ. ಅವ್ರ ಮೊಮ್ಮಗ ಅಂದರೆ ತುಂಬ ಪ್ರೀತಿ, ತುಂಬ ಅಂದರೆ ತುಂಬ ಪ್ರೀತಿ. ಯಾಕೆ ಅಂದರೆ ಅವ್ನು ನಮ್ಮ ಮನೆಗೆ ಫಸ್ಟ್ ಮಗು. ನಮ್ಮ 3 ಜನನ ಬಿಟ್ಟು ಅವನು ಫಸ್ಟ್ ಮಗು, ಫಸ್ಟ್ ಮೊಮ್ಮಗು ಅವನು. ಸೊ ತುಂಬ ಅಂದರೆ ತುಂಬ ಪ್ರೀತಿ ಅವನ ಮೇಲೆ ಎಲ್ರಿಗೂ. ನೀನು ನನಗಿನ್ನ ಜಾಸ್ತಿ ಪ್ರೀತಿ ಮಾಡ್ತೀನಿ ಅಂತ ಕಾಂಪೀಟ್ ಮಾಡೋರಂತೂ ಇದ್ದಾರೆ ಅವನ ಬಗ್ಗೆ. ಸೊ ಈಸ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ಈ ಕಡೆ ಫ್ಯಾಮಿಲಿಗೂ ಅವನೇ ಫಸ್ಟ್ ಮೊಮ್ಮಗ. ಸೊ ನಮ್ಮ ಹಸ್ಬೆಂಡ್ ಫ್ಯಾಮಿಲಿಗೂ ಫಸ್ಟ್ ಮೊಮ್ಮಗ, ನನ್ನ ಅಪ್ಪ ಅಮ್ಮನ ಫ್ಯಾಮಿಲಿಗೂ ಇವನೇ ಫಸ್ಟ್ ಮೊಮ್ಮಗ. ಸೊ ಸ್ವಲ್ಪ ಎಲ್ಲರೂ ಪ್ರೀತಿನೂ ಜಾಸ್ತಿ ಸಿಗ್ತಿದೆ ಅವನಿಗೆ. ಆ್ಯಂಡ್ ಅವರು ಸಹ ಬಂದರು ಸೆಲೆಬ್ರೇಷನ್ ಅಷ್ಟರಲ್ಲಿ. ಅವ್ರಿಗೂ ಬರೋ ತನಕ ಸ್ವಲ್ಪ ವೆಯ್ಟ್ ಮಾಡಿ ಆಮೇಲೆ ನಾವು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಎಲ್ರದ್ದು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲೀನೆಲ್ಲ ಮಾಡಿ ಬೆಳಗ್ಗೆ ಅಂತೂ ಫುಲ್ಲು ಟಯರ್ಡ್ ಆಗೋಗ್ಬಿಡ್ತು ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ. ಆ್ಯಂಡ್ ಇದಾಗಿತ್ತು ನಮ್ಮ ಪಾಪು ಬರ್ಡೇ ದಿನ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾವು ನೆಕ್ಸ್ಟ್ ಏನು ನಮ್ಮ ತಪ್ಪನ್ನ ತಿದ್ಕೋಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ನೀವು ತಿಳಿಸಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ವಿಡಿಯೋನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.
ಇಲ್ಲಿ ಇಲ್ಲಿ ಎವ್ರಿ ಒನ್ ಸ್ಮೈಲ್ ಪ್ಲೀಸ್. ಅನ್ವಿತ್ ಇಲ್ಲಿ ಗುಡ್ಡು ಚಿನಿಮಾ ಇಲ್ಲಿ ಇಲ್ಲಿ ಏ ಸ್ಮೈಲ್ ಸ್ಮೈಲ್ ಅನ್ವಿ.